ಆ ವಿದ್ಯಾರ್ಥಿನಿಯ ಸಾವಿನ ಹಿಂದಿನ ರಹಸ್ಯವನ್ನು ದಿಕ್ಕು ತಪ್ಪಿಸ್ಬೇಕನ್ನೋ ಸಲುವಾಗಿ, ಡೈವರ್ಟ್ ಮಾಡಬೇಕನ್ನೋ ಸಲುವಾಗಿ ಈ ಮುಸ್ಲಿಂ ಹಿಂದೂ ಜಗಳದ ಇಶ್ಯೂ ಅನ್ನ ಎತ್ತಿದ್ದಾರೆ. ಆ ಹುಡುಗಿ ಆತ್ಮಹತ್ಯೆ ಹಿಂದೆ ಇರುವಂತ ಯಾರೇ ಆದ್ರೂ ಕೂಡ ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು. ಬಸವರಾಜ್ ಅನ್ನೋರು ಎದುರಾಕಿ ಹೋಗಿ ಮಾತಾಡ್ಯಾಳ, ಇದು ನಮಗ್ ತಿಳಿದು ಬಂದ ಸುದ್ದಿ. ಹೋಗಿ ಮಾತಾಡ್ಯಾಳ, ಯಾವ ವಿಷಯದ ಬಗ್ಗೆ ಮಾತಾಡಿದ್ಲು ಅನ್ನೋದು ಇವ್ರು ಇವತ್ತು ಹೊರಗೆ ಹಾಕ್ಲಿಕ್ಕೆ ರೆಡಿ ಇಲ್ಲ. ಇಡೀ ದೇಶಾದ್ಯಂತ ಇದ್ದಿದ್ದು ಚಿತ್ರಣ ಏನಂದ್ರ RSS ಅಂದ್ರೆ ರೇಪಿಸ್ಟ್ ಸಮುದಾಯದ ಸಂಘ. ಸ್ವಘೋಷಿತ ಸ್ವಾಮಿ, ನಿನಗೆ ಮನುಷ್ಯತ್ವ ಅನ್ನೋದಿದ್ರೆ ನೀನು ಯಾರು ಸ್ವಾಮಿ ಅಲ್ಲ, ನಿನ್ನ ಹತ್ರ ಯಾವ ಸ್ವಾಮಿತ್ವ ಇಲ್ಲ, ನೀನು ಜಂಗಮ ಕುಲಕ್ಕೆ ಒಂದು ಬಟ್ಟ. ಆದರೆ ಇವತ್ತು ಆ ಇಡೀ ಇಶ್ಯೂ ಡೈವರ್ಟ್ ಮಾಡೋದಕ್ಕಾಗಿ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಇಲ್ಲಿ ಧರ್ಮಸ್ಥಳದಲ್ಲಿ ನಡೆದಿದ್ದು ಅದಕ್ಕೆ ಸಹಾಯ ಕೊಡ್ತಕ್ಕಂಥವ್ರು RSS ದವ್ರೆ. ಕೇಂದ್ರೀಯ ವಿಶ್ವವಿದ್ಯಾಲಯ ಅನ್ನೋದು ಇವತ್ತು ಒಂದು ಕೋಮುವಾದ ಕಾರಣ ಆಗ್ಬಿಟ್ಟ. ಇವತ್ತು ಇರುವಂತ ಕುಲ ಸಚಿವರಾಗಿರೋದು, ಕುಲಪತಿಗಳಾಗಿರ್ಬೋದು, ಪ್ರತಿಯೊಬ್ಬರು ಇವತ್ತು ಕೋಮುವಾದ ಒಂದು ವಿಚಾರ ಇಟ್ಕೊಂಡು ಇವತ್ತು ಅವರು ಇದು ವಿಶ್ವವಿದ್ಯಾಲಯನ ಹಾಳು ಮಾಡತ್ತಾರ. ಅರೆ ನೀವು ಇವತ್ತು ಭಾರತ್ ಮಾತೆ ಕಿ ಜೈ ಅಂತೇಳಿ ನೀವು ಮಾತೆ ಮತ್ತು ಬಗ್ಗೆ ರೇಪ್ ಆದ್ಮೇಲೆ ಅದ್ರ ಬಗ್ಗೆ ಮಾತಾಡ್ಬಿಟ್ಟು ದರ್ಗಾ ಬಗ್ಗೆ ಮಾತಾಡ್ತೀರಿ. ಈ ಪ್ರದೇಶದ ಒಳಗಡೆ ಖಾಜೆ ಬಂದೆ ನವಾಜ್, ಗೈಬೂ ಸಾಬ್ ಅನ್ನುವಂಥ 2 ದರ್ಗಾಗಳಿವೆ ಅಲ್ಲಿ. ಹಾಗೆಯೇ ಬೀರ್ಲಿಂಗೇಶ್ವರ ಮತ್ತು ಲಕ್ಷ್ಮೀ ಅನ್ನುವಂಥ 2 ದೇವಸ್ಥಾನಗಳಿವೆ. ಜನ ನೂರಾರು ವರ್ಷಗಳಿಂದ ಪೂಜೆ ಮಾಡ್ತಾ ಬಂದಿದ್ದಾರೆ. ಈಗ ಇವರು ಬೇಲಿ ಹಾಕಿ ಅಸಾಮಾನ್ಯರಿಗೆ ಒಳಗೆ ಬಿಡ್ತಾ ಇಲ್ಲ. ಇದು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಚಿಯಲ್ಲಿ ಮೊನ್ನೆ ಸಂಭವಿಸಿರ್ತಕ್ಕಂಥ ದಲಿತ ವಿದ್ಯಾರ್ಥಿನಿಯೊಬ್ಬಳ ಅಪಮೃತ್ಯು ಕುರಿತಂತೆ ಅದನ್ನು ಆತ್ಮಹತ್ಯೆ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅದರ ಹಿಂದಿರ್ತಕ್ಕಂಥ ಕಾರಣ ಏನು, ಸತ್ಯ ಏನೋ ಅದನ್ನು ತನಿಖೆ ಮಾಡಬೇಕಂಥೇಳಿ ಆಗ್ರಹಿಸಿ ಒಂದು ಮನವಿ ಪತ್ರ ಕೊಡಲಿಕ್ಕೆ ಇಲ್ಲಿ ಬಂದಿದ್ದೇವೆ. ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ನಡೆಯುತ್ತಿರುವಂಥ ಕೋಮುವಾದಿ ಚಟುವಟಿಕೆಗಳನ್ನ ನಿಲ್ಲಿಸಬೇಕು. ಅನಾವಶ್ಯಕವಾಗಿ ಮೊನ್ನೆ 2-3 TV ಚಾನಲ್ದವ್ರು ಬಂದು ಇಲ್ಲಿ ದರ್ಗಾಗಳ ನಿರ್ಮಾಣ ಮಾಡ್ತಾ ಇದ್ದಾರೆ, ಹೊಸದಾಗಿ ಧರ್ಮಗಳು ಇಟ್ಟಿದ್ದಾರೆ, ಎಲ್ಲ ಹಿಂದೂ ಕಾರ್ಯಕರ್ತರು ಆಕ್ರೋಶಿತರಾಗಿದ್ದಾರೆ ಅನ್ನುವಂಥ ಸುಳ್ಳು ಸುದ್ದಿಯನ್ನು ದಿನಪೂರ್ತಿಯಾಗಿ ಕರ್ನಾಟಕದ ತುಂಬ ಬಿತ್ತರಿಸಿದ್ದಾರೆ. ಈ ನಮ್ಮ ನೆಲ ಯಾವತ್ತೂ ಕೋಮುವಾದಗಳಿಗೆ ಜಾಗ ಕೊಟ್ಟಿದ್ದ ನೆಲ ಅಲ್ಲ. ಇದು ಶಾಂತಿ, ಸೌಹಾರ್ದತೆ, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಆಸ್ತಿಕ್, ನಾಸ್ತಿಕ್, ಜೈನ್, ಬೌದ್ಧ, ಪಾರ್ಸಿ, ಲಿಂಗಾಯತ್ ಎಲ್ಲರೂ ಸೇರಿ ಕೂಡಿ ಬಾಳಿರ್ತಕ್ಕಂಥ ಒಂದು ದೊಡ್ಡ ಕಲ್ಚರ್ ಇದೆ. ಆ ವಿದ್ಯಾರ್ಥಿನಿಯ ಸಾವಿನ ಹಿಂದಿನ ರಹಸ್ಯವನ್ನು ದಿಕ್ಕು ತಪ್ಪಿಸ್ಬೇಕನ್ನೋ ಸಲುವಾಗಿ, ಡೈವರ್ಟ್ ಮಾಡಬೇಕನ್ನೋ ಸಲುವಾಗಿ ಈ ಮುಸ್ಲಿಂ ಹಿಂದೂ ಜಗಳದ ಇಶ್ಯೂ ಅನ್ನು ಎತ್ತಿದ್ದಾರೆ. ಯಾಕೆ ಹೀಗೆ ಎತ್ತಿದ್ರು, ಅಲ್ಲಿ ಹೊಸದಾಗಿ ಮಜರ್ ಕಟ್ತಾ ಇದ್ದಾರೆ ಅನ್ನುವ ಸುಳ್ಳು ಸುದ್ದಿ ಹಬ್ಬಿಸ್ತಾರಲ್ಲ. ಇಲ್ಲಿಯ ಸೆಕ್ಯೂರಿಟಿ ಗಾರ್ಡ್ ನಾವು 10 ಜನ ಒಂದು 100 ಜನ ಕುಂತು ಇಲ್ಲಿ ಒಂದು ಮನವಿ ಪತ್ರ ಕೊಡ್ತೇವೆ ಅಂದರೆ ಒಳಗೆ ಬಿಡಲ್ಲ, ಯಾರಿಗೂ ಕೂಡ ಒಳಗೆ ಬಿಡಲ್ಲ. ಅವ್ರು ಮಜಾರ್ ಕಟ್ಟಲಿಕ್ಕೆ ಉಸುಕ್ ಹೆಂಗೆ ಹೋಯ್ತು, ಸಿಮೆಂಟ್ ಹೆಂಗೆ ಹೋಯ್ತು, ಗೌಂಡಿಗಳು ಹೆಂಗೆ ಹೋದ್ರು, ಹಾಗಾದರೆ ಈ ಸೆಕ್ಯೂರಿಟಿ ಗಾರ್ಡ್ ಮಲ್ಕೊಂಡಿದ್ರೆ ಅಥವಾ ಒಳಗಿದ್ದವ್ರೆ? ಹಾಗಾದರೆ ನಮ್ಮ ಅನುಮಾನ ಏನು ಅಂದರೆ ಅಲ್ಲಿರ್ತಕ್ಕಂಥ RSS, ABVP, ಬಜರಂಗ್ ದಳ, ರಾಮ ಸೇನೆ ಕಾರ್ಯಕರ್ತರೇ ಕಟ್ಟಿದಾರೋ ಇಲ್ಲ ಗೊತ್ತಿಲ್ಲ. ಆದರೆ ಇಲ್ಲಿ ನಮಗೆ ಗೊತ್ತಿರೋ ಹಾಗೆ, ಸ್ಥಳೀಯರಾಗಿ ನಮ್ಗೆ ಗೊತ್ತಿರೋ ಹಾಗೆ ಕಳೆದ ನೂರಾರು ವರ್ಷಗಳಿಂದ ಈ ಪ್ರದೇಶದ ಒಳಗಡೆ ಖಾಜೆ ಬಂದೆ ನವಾಜ್, ಗೈಬೂ ಸಾಬ್ ಅನ್ನುವಂಥ 2 ದರ್ಗಾಗಳಿವೆ ಅಲ್ಲಿ. ಹಾಗೆಯೇ ಬೀರ್ಲಿಂಗೇಶ್ವರ ಮತ್ತು ಲಕ್ಷ್ಮೀ ಅನ್ನುವಂಥ 2 ದೇವಸ್ಥಾನಗಳಿವೆ. ಜನ ನೂರಾರು ವರ್ಷಗಳಿಂದ ಪೂಜೆ ಮಾಡ್ತಾ ಬಂದಿದ್ದಾರೆ. ಈಗ ಇವರು ಬೇಲಿ ಹಾಕಿ ಅಸಾಮಾನ್ಯರಿಗೆ ಒಳಗೆ ಬಿಡ್ತಾ ಇಲ್ಲ. ಒಳಗೆ ಬಿಡ್ತಾ ಇಲ್ಲ. ಆದರೆ ಜನ ವರ್ಷ ಬಂದೆ ನಾವು ಜಾತ್ರೆಗೆ ಬಂದು ಇಲ್ಲಿ ಮಾಲದಿ ನೇವ್ದ್ಯ ಕೊಡ್ತಿದ್ರು. ಹಾಗೆಯೇ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದು ನೀರು ನೀಡ್ತಿದ್ರು. ಅದು ನಡೀತಾನೆ ಬಂದಿತ್ತು ಪರಂಪರೆಯಿಂದ. ಇದ್ದದ್ದನ್ನು ಯಾರು ಕಿತ್ತಿಲ್ಲ, ಹೊಸದಾಗಿ ಯಾರೂ ನಿರ್ಮಾಣ ಮಾಡಿಲ್ಲ. ಹೊಸದಾಗಿ ನಿರ್ಮಾಣ ಆಗಿದೆ ಅಂತ ಇವ್ರು ಹೇಳ್ತಾ ಇರೋದು ನೋಡಿದ್ರೆ ಇದ್ರ ಒಳಗಡೆ ಒಂದು ದೊಡ್ಡ ಸಾಜಿಸಿದೆ. ಶ್ರೀರಾಮ್ ಸೇನೆಯ ಕಾರ್ಯಕರ್ತ ಆಂದೋಲ ಸ್ವಾಮಿ 8ನೇ ತಾರೀಕಿಗೆ ಬಂದು ಕರಸೇವೆ ಮಾಡ್ತಾರಂತ. ಅರೇ, ಕರಸೇವೆ ಮಾಡೋವಿದ್ರ ನಿಮ್ಮ ಶ್ರೀರಾಮ ಸೇನೆಯ ತಾಲೂಕಿನ ಅಧ್ಯಕ್ಷರ ಒಬ್ಬ ಬೆಳಗಾವಿಯಲ್ಲಿ ಮಕ್ಕಳು ಕುಡಿಯುವಂಥ ಟ್ಯಾಂಕಿಗೆ ವಿಷ ಹಾಕ್ಯಾನ. ನಿನಗೆ ಮನುಷ್ಯತ್ವ ಇದೆಯಾ, ನೈತಿಕತೆ ಇದೆಯಾ? ನೀಚ ಅಧಮರು ನೀವು. ಮಕ್ಕಳು ಕುಡಿಯುವ ಟ್ಯಾಂಕಿಗೆ ವಿಷ ಹಾಕುವಂಥ ನೀವು ದೇಶದ ಒಳಗಡೆ ಕೋಮು ದಂಗೆ ಹಚ್ಚಿ ಸಾಮಾನ್ಯ ಜನರ ಕೊಲೆ ಸುಲಿಗೆಗಳಿಗೆ ಕಾರಣಕರ್ತರಾಗಿ ನೀವು ದೇಶದ ಅಧಿಕಾರ ಚುಕ್ಕಾಣಿ ಹಿಡಿಯುವವರಿಗೆ ಒತ್ತಾಸೆಯಾಗಿ ನಿಂತವ್ರು ನೀವು. ಸ್ವಘೋಷಿತ ಸ್ವಾಮಿ, ನಿನಗೆ ಮನುಷ್ಯತ್ವ ಅನ್ನೋದಿದ್ದರೆ ನೀನು ಯಾರು ಸ್ವಾಮಿ ಅಲ್ಲ, ನಿನ್ನ ಹತ್ರ ಯಾವ ಸ್ವಾಮಿತ್ವ ಇಲ್ಲ, ನೀನು ಜಂಗಮ ಕುಲಕ್ಕೆ ಒಂದು ಬಟ್ಟ. ಆದರೆ ಇವತ್ತು ಆ ಇಡೀ ಇಶ್ಯೂ ಡೈವರ್ಟ್ ಮಾಡೋದಕ್ಕಾಗಿ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ನಾವು ಒಂದು ಮನವಿ ಪತ್ರ ತೊಗೊಂಡು ಬಂದಿದ್ದೇವೆ. ಮಾನ್ಯ VC ಅವರು ಮನವಿ ಪತ್ರವನ್ನು ತಗೊಂಡು ಹೋಗಬೇಕು. ಇದು ನಮ್ಮ ಡಿಮಾಂಡ್ ಇದೆ.
ವಿ ಸಿ ಅವರಿಗೆ ಯಾವ ಭಯ ಇಲ್ಲ. ಇಲ್ಲಿ ಅತ್ಯಂತ ಗೌರವದಿಂದ ನಾವು ಅವ್ರು ಕರಿತೇವೆ. ಆ ಮನವಿ ಪತ್ರ ತಗೊಂಡು ಹೋಗಬೇಕು. ಇಲ್ಲಿ ನಡೆಯುವಂಥ ಕೋಮುವಾದಿ ಚಟುವಟಿಕೆಗಳನ್ನ ನಿಲ್ಲಿಸಬೇಕನ್ನುವಂಥದ್ದು ನಮ್ಮದು ಒತ್ತಾಸೆ ಇದೆ. ಮೊನ್ನೆ ನಡೆದಂತ ಘಟನೆ, ಒಬ್ಬ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡು, ಒಡಿಶಾ ಮೂಲದ ಹುಡುಗಿ ಆ ಆತ್ಮಹತ್ಯೆ ಮಾಡ್ಕೊಂಡಿದ್ ಹಿನ್ನೆಲೆ ಏನದನೋ, ಯಾರು ಮಾಡಿದಾರೋ, ಅವಳು ಏನ್ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಳು ಅಥವಾ ಲೈಂಗಿಕ ಕಿರುಕುಳದಿಂದ ಆತ್ಮಹತ್ಯೆ ಮಾಡ್ಕೊಂಡಳು ಅನ್ನೋದು ಸೂಕ್ತವಾಗಿ ತನಿಖೆ ಮಾಡಿ ಆ ಹುಡುಗಿ ಆತ್ಮಹತ್ಯೆ ಹಿಂದೆ ಇರುವಂತ ಯಾರೇ ಆದ್ರೂ ಕೂಡ ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು. ಮತ್ತೆ ಈ ಹಿನ್ನೆಲೆ ಒಬ್ಬ ಹುಡುಗಿ ಲೈಂಗಿಕ ಕಿರುಕುಳ ಆಗಿದೆ ಅಂತ ಹೇಳಿ ಒಂದ್ ದೂರು ಕೊಟ್ಟರು ಕೂಡ, ಈ ಕ್ಯಾಂಟೀನ್ ನಡೆಸುವಂತ ಇವ್ರ ಮೇಲೆ ದೂರು ಕೊಟ್ಟರು ಕೂಡ ಅದ್ರ ಮೇಲೆ ಆಕ್ಷನ್ ಆಗಿಲ್ಲ. ಸೊ ಅದನ್ನು ಕೂಡ ತನಿಖೆ ಆಗ್ಬೇಕು. ಇವತ್ತೇನ್ ಇಡೀ ಕೇಂದ್ರೀಯ ವಿಶ್ವವಿದ್ಯಾಲಯ ಅನ್ನೋದು ಇವತ್ತು ಒಂದು ಕೋಮುವಾದ ಕಾರಣ ಆಗ್ಬಿಟ್ಟದು. ಇವತ್ತು ಇರುವಂತ ಕುಲ ಸಚಿವರಾಗಿರೋದು, ಕುಲಪತಿಗಳಾಗಿರ್ಬೋದು, ಪ್ರತಿಯೊಬ್ಬರು ಇವತ್ತು ಕೋಮುವಾದ ಒಂದು ವಿಚಾರ ಇಟ್ಕೊಂಡು ಇವತ್ತವರು ಇದು ವಿಶ್ವವಿದ್ಯಾಲಯನ ಹಾಳು ಮಾಡತ್ತಾರ. ವಿಶ್ವವಿದ್ಯಾಲಯ ಅನ್ನೋದು ಇವತ್ತು ಒಂದು ಜ್ಞಾನ ಇದ್ದಪ್ಲೆ, ಜ್ಞಾನ ಕೂಡ ನಾವು ತಗೋಕ್ ಬರ್ಬೋದು, ಹೊರತಾಗಿ ಕೋಮುವಾದಗಳಲ್ಲ. ಮತ್ತೆ ಈ ಹಿನ್ನೆಲೆ ನಿನ್ನೆ ಶ್ರೀ ಆಂದೋಲನ ಸ್ವಾಮೀಜಿ ಅವರು ಪ್ರೆಸ್ ಮೀಟ್ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ ಇಲ್ಲಿ 2 ದರ್ಗಾಗಳದವ, ದರ್ಗಾಗಳು ತೆಗಿಬೇಕಂತೇಳಿ. ಅರೆ ನೀವು ಇವತ್ತು ಭಾರತ್ ಮಾತೆ ಕಿ ಜೈ ಅಂತೇಳಿ ನೀವು ಮಾತೆ ಮತ್ತ ಬಗ್ಗೆ ರೇಪ್ ಆದ್ಮೇಲೆ ಅದ್ರ ಬಗ್ಗೆ ಮಾತಾಡ್ಬಿಟ್ಟು ದರ್ಗಾ ಬಗ್ಗೆ ಮಾತಾಡ್ತೀರಿ. ಇವತ್ತು ನೀವು ಒಬ್ಬ ವಿದ್ಯಾರ್ಥಿ ಬಗ್ಗೆ ಲೈಂಗಿಕ ಇದು ಅತ್ಯಾಚಾರ ಆಗ್ಯದ ಅಥವಾ ಲೈಂಗಿಕ ಕಿರುಕುಳ ಆಗ್ಯದ, ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಂತಾದ್ರು ನೀವು ಅದ್ರ ಬಗ್ಗೆ ಮಾತಾಡಬಿಟ್ಟು ಇವತ್ತು ದರ್ಗಾ ಬಗ್ಗೆ, ಹಿಂದೂ ಮುಸ್ಲಿಂ ಜಾತಿ ಅನ್ನೋ ಬಗ್ಗೆ ಮಾತಾಡ್ತೀರಿ. ಇವತ್ತು ಸ್ವಲ್ಪ ಏನಾದ್ರೂ ಸ್ವಲ್ಪ ನೀವು ಇದಿರ್ಬೇಕು. ಅದೇ ತರ ಏನ್ ಇವತ್ತು ಇಡೀ ರಾಜ್ಯದ ತುಂಬಾ, ಜಿಲ್ಲೆ ತುಂಬಾ ಏನ್ ABP ವಿದ್ಯಾರ್ಥಿಗಳು ಅದಾರು, ಇವತ್ತು ABP ವಿದ್ಯಾರ್ಥಿಗಳು ನಿನ್ನೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ ಹೇಳಿ, ಇವತ್ತು ಈ ಕೇಂದ್ರೀಯ ವಿಶ್ವವಿದ್ಯಾಲಯ ಅನ್ನೋದು ಹಾಳು ಮಾಡ್ಲತ್ತಾರ ಕೆಲವೊಂದರ ಅಂತ ಹೇಳಿ. ನಾವು ಹಾಳು ಮಾಡತ್ತೀವ, ನೀವು ಹಾಳು ಮಾಡತ್ತೀರ ಅನ್ನೋದು ಇಲ್ಲಿ ಪ್ರಶ್ನೆ. ಮತ್ತ ಇಡೀ ರಾಜ್ಯ ತುಂಬಾ, ಜಿಲ್ಲೆ ತುಂಬಾ ಏನು ABP ಮೆಂಬರ್ ಆಗಿ ABP ಜೆಂಡಾ ಇಟ್ಕೊಂಡು ಹೋರಾಟ ಮಾಡ್ತಿರಲ್ಲ, ನೀವು ಭಾರತ್ ಮಾತೆ ಕಿ ಜೈ ಅಂತಾರಲ್ಲ, ಮಾತಾಡ್ಬೇಕಲ್ಲ. ಇದು ನೀವು ಒಬ್ಬ ವಿದ್ಯಾರ್ಥಿ ಲೈಂಗಿಕ ಕಿರುಕುಳ ಆಗಿದೆ ಅಂತ ಅಂದ್ಮೇಲೆ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಅದು ನಿಮ್ಮ ಸಂಘಟನೆ ಮೂಲದವರು ಆತ್ಮಹತ್ಯೆ ಮಾಡ್ಕೊಂಡ್ರ ಬಗ್ಗೆ ನೀವು ಮಾತಾಡ್ಬೇಕಲ್ಲ. 20 ವರ್ಷದ ಯುವತಿ ನೇಣಿಗೆ ಶರಣಾಗ್ತಾಳ ಅಂದ್ರ ಇಲ್ಲಿನ ಕೇಂದ್ರೀಯ ವಿಶ್ವವಿದ್ಯಾಲಯದ ಆವರಣ ಒಳಗಿನ ವ್ಯವಸ್ಥೆ ಏನು ಅನ್ನೋದು ಇವತ್ತು ನಮ್ಮ ಎದುರಿರೋ ಪ್ರಶ್ನೆ. ಎಲ್ಲಿ ಜ್ಞಾನಾರ್ಜನೆ ಆಗ್ಬೇಕು, ಎಲ್ಲಿ ವಿದ್ಯಾರ್ಥಿಗಳು, ಇಡೀ ಭಾರತದಿಂದ ಬಂದಿರೋಂಥ ವಿದ್ಯಾರ್ಥಿಗಳು ಹೊಸ ಹೊಸ ವಿಷಯಗಳನ್ನು ತಿಳ್ಕೊಂಡು ನಾವು ಎಲ್ಲೇ ಹೋದ್ರೂ ಗಟ್ಟಿಯಾಗಿ ನಿಂತು ಜೀವನ ಮಾಡ್ತೀವಿ ಅನ್ನೋದನ್ನ ಕಲಿಸ್ಬೇಕಿತ್ತು. ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಸ್ಬೇಕಾದಂಥ ವಿಶ್ವವಿದ್ಯಾಲಯದ ಒಳಗ ಒಬ್ಬ ವಿದ್ಯಾರ್ಥಿನಿ ಸುಸೈಡ್ ಮಾಡ್ಕೋತಾಳ. ಕಾರಣಗಳನ್ನ ವಿಷಯ ಬಂದ್ರೆ ಇವ್ರು ಹೇಳ್ತಾರ ಲವ್ ಅಫೇರ್ ಇತ್ತು, ಅದಕ್ಕೆ ಸುಸೈಡ್ ಮಾಡ್ಕೊಂಡ್ಲು. ಅದೇ 2-3 ದಿವಸದಿಂದ ಸ್ಟೂಡೆಂಟ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎದುರ ಅದ್ರದ್ದು ಯಾರು ಅಥಾರಿಟಿ ಇದಾರಲ್ಲ, ಬಸವರಾಜ್ ಅನ್ನೋರು ಎದುರಾಕಿ ಹೋಗಿ ಮಾತಾಡ್ಯಾಳ. ಇದು ನಮಗ್ ತಿಳಿದು ಬಂದ ಸುದ್ದಿ. ಹೋಗಿ ಮಾತಾಡ್ಯಾಳ. ಯಾವ ವಿಷಯದ ಬಗ್ಗೆ ಮಾತಾಡಿದ್ಲು ಅನ್ನೋದು ಇವ್ರು ಇವತ್ತು ಹೊರಗೆ ಹಾಕ್ಲಿಕ್ಕೆ ರೆಡಿ ಇಲ್ಲ. ಬರೀ ಏನ್ ಹೇಳ್ತಾರ, ಅದು ಅವಳ ಪರ್ಸನಲ್ ವಿಷಯಕ್ಕೆ ಸುಸೈಡ್ ಮಾಡ್ಕೊಂಡಾಳ. ಯಾವ ಪರ್ಸನಲ್ ವಿಷಯ ಅನ್ನೋದು ನೀವು ನಮ್ಮ ಎದುರು ಮಾತಾಡ್ರಿ. ಇವತ್ತು ಏನು ಕುರ್ಚಿ ಮೇಲೆ ಕೂತಾರಲ್ಲ ಭಟ್ಟು ಅವರು, ಇವತ್ತು ಅವರು ಮಾತಾಡ್ಬೇಕು. ನಿಮ್ಮ ಕ್ಯಾಂಪಸ್ ಒಳಗ ಇದೇ 1 ತಿಂಗಳದ ಒಳಗ 2 ವಿದ್ಯಾರ್ಥಿನಿಯರು ಸುಸೈಡ್ ಅಟೆಂಪ್ಟ್ ಮಾಡ್ತಾರ. ಒಬ್ಬ ವಿದ್ಯಾರ್ಥಿನಿ ಉಳ್ಕೊಂಡ್ಲು, ಕೇರಳ ವಿದ್ಯಾರ್ಥಿ ಒಬ್ಬಕಿ ಉಳ್ಕೊಂಡ್ಲು, ಆಕಿ ವಾಪಸ್ ಊರಿಗೆ ಹೋದ್ಲು. ಆದ್ರೆ ಇನ್ನೊಬ್ಬ ವಿದ್ಯಾರ್ಥಿ ಇವತ್ತು ಅವಳು ಸತ್ತೋದ್ಲು. 20 ವರ್ಷದ ವಿದ್ಯಾರ್ಥಿ ಸಾಯೋದಂತದ ಅಲ್ಲ, ಅನೇಕ ಬೇರೆ ಬೇರೆ ದೂರ ಊರಿಂದ ಮಕ್ಕಳು ಇಲ್ಲಿ ಓದ್ಲಿ ಬರೀಲಿ, ಸೆಂಟ್ರಲ್ ಯೂನಿವರ್ಸಿಟಿ ಒಳಗೆ ಓದಿದ್ರ ಒಂಚೂರು ಲೈಫ್ ಸೆಕ್ಯೂರ್ ಇರ್ತದ ಅಂಥೇಳಿ ಕಷ್ಟಪಟ್ಟು ಮಕ್ಕಳಿಗೆ ಇಲ್ಲಿ ಓದ್ಲಿಕ್ಕೆ ಕಳಿಸ್ತಾರ ತಂದೆ ತಾಯಂದ್ರು. ಒಂದು ಹೊರಗೆ ಸೊಸೈಟಿ ಒಳಗೂ ಸೇಫ್ಟಿ ಇಲ್ಲ ಮಹಿಳೆಯರಿಗೆ. ಒಂದು ಕ್ಯಾಂಪಸ್ ಒಳಗ ಇಷ್ಟು 100 ಎಕರೆ ಒಂದು ದೊಡ್ಡ 10-20 ಅಡಿ ಕಂಪೌಂಡ್ ಕಟ್ಕೊಂಡು ಒಳಗ ಕೂತಿರಂತೆ ಅಲ್ಲೂ ನಮಗ್ ಸೇಫ್ಟಿ ಇಲ್ಲ. ನಮ್ಮ ಮನಸ್ಸಿನ ಒಳಗೆ ಏನು ನಡೀಲಿಕ್ಕತ್ತದ ಅನ್ನಂಥದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ಲಾರ್ದಂತಹ ಸ್ಟೂಡೆಂಟ್ ವೆಲ್ಫೇರ್ ಕಮಿಟಿ ನಮಗ್ ಬೇಕಾ ಇವತ್ತು? ಅಂತ ಕಮಿಟಿಯನ್ನ ರಚನೆ ಮಾಡ್ಕೊಂಡು ಕೂತಾರಲ್ಲ, ಬರೇ ಹೆಸರಿಗಷ್ಟೇ ಕಮಿಟಿ ಮಾಡ್ಕೊಂಡು ಕೂತಾರಲ್ಲ VC ಅವರು, ಅಂತ VC ನಮಗ್ ಬೇಕಾ? RSS ಅಂದ್ರೆ ಅವರು ಚಿತ್ರಣ ಇಡೀ ದೇಶಾದ್ಯಂತ ಇದ್ದಿದ್ದು ಚಿತ್ರಣ ಏನಂದ್ರ, RSS ಅಂದ್ರೆ ರೇಪಿಸ್ಟ್ ಸಮುದಾಯದ ಸಂಘ. UP ನಲ್ಲಿ MP MLAಗಳು ರೇಪ್ ಮಾಡಿ ಜೈಲಿಗೆ ಹೋಗಿದ್ದು ದಾಖಲೆ ಇದಾವ. ಇಲ್ಲಿ ಗುಜರಾತ್ ನಲ್ಲಿ ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ಯಾರು ರೇಪಿಸ್ಟ್ ಇದ್ರು ಪೂರ್ತಿ RSS ಜನನೇ ಅದಾರ. ಇಲ್ಲಿ ಧರ್ಮಸ್ಥಳದಲ್ಲಿ ನಡೆದಿದ್ದು ಅದಕ್ಕೆ ಸಹಾಯ ಕೊಡ್ತಕ್ಕಂಥವ್ರು RSS ದವ್ರೆ. ಮತ್ತೆ ಬೇರೆ ಬೇರೆ ಹಂತದಲ್ಲಿ ಇಡೀ ದೇಶದಂತ ನಡೆದಿರುವ ರೇಪಿಸ್ಟ್ ಜನ ಎಲ್ಲಿದ್ದು ಪ್ರಾರಂಭ ಆತಾರಂದ್ರ, ಸಾವರ್ಕರ್ಗೆ ವೀರ್ ಉಪಾಧಿ ಕೊಟ್ಟಿದಾರಲ್ಲ, ಅವ್ರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಜೈಲಿಗೆ ಹೋದವ್ರು ಅಲ್ಲ. ಅವರು ರೇಪ್ ಮಾಡಿ ಹೋಗಿದ್ದೇ ಜೈಲಿಗೆ.
ಅದರಲ್ಲಿ ಆ ಒಂದು ವಿಂಡೋಲಿಂದ ಹಾರಿ ಸಮುದ್ರದಾಗ ಬಂದು ಇಡೀ ಸಮುದ್ರ ತೈರಿ ಹೋಗ್ಲಿಕ್ಕೆ ಆಗಲ್ಲ ಅಂತ ಕಡೆಗೆ ಬಂದಾಗ ಪೊಲೀಸರು ಮತ್ತೆ ಹಿಡ್ದು ಒಳಗೆ ಹಾಕಿದಾಗ 11 ಸಲ ಮಾಫಿನಾಮೆ ಬರ್ದು ಕೊಡ್ತಾರೆ. ಆದರೆ ಇದು ಯಾರೋ ಒಬ್ಬ ದೇಶದಾಗ ಸ್ವಾತಂತ್ರ್ಯ ಹೋರಾಟಗಾರರು ಕ್ಷಮಾಯಾಚನೆ ಬೇಡಲಿಲ್ಲ ಗೌರ್ಮೆಂಟ್, ಬ್ರಿಟಿಷ್ ಗೌರ್ಮೆಂಟ್ಗೆ. ಇವರು ದೇಶಕ್ಕಾಗಿ ಹೋರಾಟ ಮಾಡುತ್ತಾ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋದ ಜೈಲಿಗೆ ಹೋಗಿದ್ದಲ್ಲ. ಇವರು ರೇಪ್ ಮಾಡಿ ಜೈಲಿಗೆ ಹೋಗಿದ್ರು. ಅದ ಕಾರಣಕ್ಕಾಗಿ ಕ್ಷಮೆ ಬಿಡ್ತಾರೆ. ಅವ್ರಿಗೆ ವೀರ್ ಏನೋ ಹೇಳೋದು ಅವಶ್ಯಕ. ಅವ್ರ ಪೀಳಿಗೆಯವರು VP ಆಗ್ಲಿ ಯಾರೋ ಆಗ್ಲಿ ಅವ್ರ ವಿಚಾರಧಾರೆಯಲ್ಲಿ ನಡೀತಕ್ಕಂತ ಇವರು ದೇಶ ಇವ್ರ ಕೈಯಲ್ಲಿ ಸುದೃಢವಾಗಿ ಉಳಿಯೋದಿಲ್ಲ. ಅದ ಕಾರಣಕ್ಕಾಗಿ ಇಲ್ಲಿ ನಡೆದಿರುವ ಜನವಾದಿ ಮಹಿಳಾ ಸಂಘಟನೆ SFI DYFI ವತಿಯಿಂದ ನಡೆದಿದ್ದ ಹೋರಾಟಕ್ಕೆ ನಾವು ಬೆಂಬಲಿಸ್ಲಕ್ಕೆ ಬಂದಿದ್ದೀವಿ. ಈಗಲೂ ಕೂಡ ಅವಕಾಶ ಇದೆ, ಸರಿಯಾಗಿ ಪರಿಶೀಲನೆ ಮಾಡಿ ಆ ವಿಷಿಗೂ ಆರೋಪಿ ಮಾಡಬೇಕು. ಈ ಕೇಸ್ನಲ್ಲಿ ವಿಷಿ ಕೂಡ ಆರೋಪಿ ಮಾಡಬೇಕು. ಅವಾಗ ಮಾತ್ರ ಒಂದ್ ದಿಕ್ಕಿಗೆ ಹೋಗಿ ಮುಟ್ತದಂತ. ಜಯಶ್ರೀ ಪ್ರಕರಣವನ್ನು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದ್ರ ನಾವು ಹೇಳ್ತೀವಿ ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಅಂತ ಹೇಳ್ತೀವಿ. ನಾಳೆಯ ಪ್ರಜೆಗಳು ಇಲ್ಲಿ ಭವಿಷ್ಯವನ್ನು ರೂಪಿಸ್ಕೊಳಕ್ ಬರ್ತಾರ. ಬಂದಂತ ಒಂದು ವಿದ್ಯಾರ್ಥಿನಿಗೆ ಸ್ಥಿತಿ ಏನಾಗ್ಯದ ಅಂದ್ರ ಒಬ್ರು VC ಅವರು ಆ ವಿದ್ಯಾರ್ಥಿನಿಯ ಸ್ಥಿತಿ ಕೂಡ ಅವಳಿಗೆ ಏನಾಗ್ಯದ ಏನ್ ಇಲ್ಲ ಅನ್ನೋದು ಕೂಡ ಅವರು ಗಮನನೇ ಹರಿಸ್ಲಿಲ್ಲ. ಹಾಗಾಗಿ ಅವಳು ಏನ್ ಮಾಡ್ಕೊಂಡ್ಲು, ನೇಣು ಹಾಕೊಂಡು ತನ್ನ ಜೀವನ ಬಿಟ್ಟಿದ್ದಾಳ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಈ ಕೇಂದ್ರೀಯ ವಿಶ್ವವಿದ್ಯಾಲಯ ಸಂಸ್ಥೆ ಏನದವಲ್ಲ ಇವು ಕೋಮುವಾದ ಬೀಜ ಬಿತ್ತುವ ಕೇಂದ್ರಗಳು ಆಗ್ಬಾರ್ದು. ಜಾತಿಗಳು 100 ಇರ್ಲಿ, ನೀತಿ ಒಂದೇ ಅನ್ನೋ ಒಂದು ಶಿಕ್ಷಣ ಸಂಸ್ಥೆಗಳು ಆಗ್ಲಿ ಇವು. ಹಾಗೂ ಈ ಜಯಶ್ರೀ ಪ್ರಕರಣಕ್ಕೆ ಒಂದು ಕುಲಂಕುಷವಾಗಿ ತನಿಖೆ ಆಗಬೇಕು. ನಿರಂತರವಾಗಿ ಏನು ಯೂನಿವರ್ಸಿಟಿದು ಸ್ಟಾರ್ಟ್ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಒಂದು ವಿವಾದಾತ್ಮಕ ವಿಷಯಗಳನ್ನು ಅವರು ಬಗೆಹರಿಸ್ಬೇಕಂತೇಳಿ ನಾವು ಎಲ್ಲ ಇರ್ತಕ್ಕಂಥ ಪ್ರಗತಿಪರ ಹೋರಾಟಗಾರರ ಚಿಂತಕರ ಕಲಬುರಗಿ ಸಾಕಷ್ಟು ಬಾರಿ ಮನವಿ ಪತ್ರ ಕೊಟ್ಟು ಅವರಿಗೆ ತಿಳಿಸ್ತಾ ಇದ್ದೇವೆ ಇಲ್ಲಿರ್ತಕ್ಕಂಥ VC ಅವರಿಗೆ, ಕುಲಪತಿಗಳಿಗೆ, ಇಲ್ಲಿರ್ತಕ್ಕಂಥ ಪ್ರೊಫೆಸರ್ಗಳಿಗೆ. ಆದರೆ ಯಾರೂ ಸಹಿತ ಏನು ಹೇಳ್ತಾ ಇದ್ದಾರೆ ಪ್ರಗತಿಪರ ಹೋರಾಟಗಾರರು ಯಾರು ಚಿತ್ತಿತ್ತ ಕೇಳದೆ ಇಲ್ಲಿ ಜಾತಿ ವಿಷ ಬೀಜ ಬಿತ್ತಕ್ಕಂಥ ಒಂದು RSS ಕೋಮುವಾದಿ ಸಂಘಟನೆಗಳನ್ನು ಅವರೇ ಕೂತ್ಕೊಂಡು ಅವರೇ ಬೆಳೆಸ್ತಾ ಇದ್ದಾರೆ. ಈ ಥರ ಸಂಘಟನೆಗಳನ್ನು ನೀವು ನಿಲ್ಲಿಸ್ರಿ ಅಂತೇಳಿ ನಾವು ಹೇಳ್ತಾ ಇದ್ದೆವು. ಯಾಕಂದ್ರೆ ಇಡೀ ಕೋಮುವಾದೀಕರಣ ಏನು ನಡೀತಾ ಇದೆ ನಮ್ಮ ಕೇಂದ್ರೀಯ ವಿಶ್ವವಿದ್ಯಾಲಯ ಅದನ್ನು ನಿಲ್ಲಬೇಕು. ಯಾಕಂದರೆ ಎಲ್ಲ ಜಾತಿ ಜನಾಂಗದವ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ. ಅವ್ರ ಮೇಗೆ ಬೇರೆ ಬೇರೆ ಹಿಂದೂ, ಮುಸ್ಲಿಮ್, ಕ್ರಿಶ್ಚಿಯನ್, ದಲಿತ ಅಂಥೇಳಿ ನೀವು ಬೇರೆ ಬೇರೆ ಒಡೆದು ಅಂಥ ಸಂಘಟನೆಗಳು ಇಲ್ಲಿ ಕೋಮುವಾದೀಕರಣಗೊಳಿಸಬೇಡ್ರಿ ಅಂಥೇಳಿ ನಾವು ನಿರಂತರ ಚಳವಳಿ ಮಾಡ್ತಾಯಿದ್ದೆವು, ಹೋರಾಟ ಮಾಡ್ತಾಯಿದ್ದೆವು. ಇಲ್ಲಿ ಸಾಕಷ್ಟು ಸರಿ ವಿಸಿಟು ಮಾಡಿ ಅವರು ಮನವಿ ಪತ್ರನ ಕೊಟ್ಟಿದ್ದೆವು. ನಮ್ಮ ಯಾವ ಪ್ರಗತಿಪರ ಹೋರಾಟಗಾರರಿಗೆ ಚಿಂತಕರಿಗೆ ಅವ್ರನ್ನು ಬೆಲೆ ಕೊಡದೆ ಬರೀ ಜಾತಿವಾದಿ ಸಂಘಟನೆಗಳನ್ನು ಬೆಳೆಸಬೇಕು. ಇದೊಂದು ಹೈದರಾಬಾದ್ ಕರ್ನಾಟಕದ ಏನೋ ಕಲ್ಯಾಣ ಕರ್ನಾಟಕ ಅಂತ ಇವರು ಹೇಳ್ತಾ ಇದ್ದಾರೆ. ಅವರು BJP ಒಂದು ಯಡಿಯೂರಪ್ಪರು ಇದ್ದಾಗ ಬರೀ ಕಲ್ಯಾಣ ಕರ್ನಾಟಕದ ಮಾಡಿದ್ರು. ಕಲ್ಯಾಣ ಬರೀ ಹೆಸರಿಗೆ, ಕಲ್ಯಾಣ ಕರ್ನಾಟಕ ಅಲ್ಲದು, ಹೈದರಾಬಾದ್ ಕರ್ನಾಟಕ ಭಾಗನೇ ಅದು. ಈ ಭಾಗದ ಏನು ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಇಲ್ಲಿದೆ, ಈ ಭಾಗದ 10-15 ಜಿಲ್ಲೆಗಳಿಗೆ ಇದು ಕೇಂದ್ರ ಸ್ಥಾನ ಮಾಡಬೇಕು ಅಂಥೇಳಿ ಅವರು ಓಡಾಡ್ತಾ ಇದ್ದಾರೆ. ಆ ಕುಲಪತಿಗಳನ್ನು ಇಟ್ಕೊಂಡೇ ಅವರು ಕೋಮುವಾದೀಕರಣಗೊಳಿಸ್ಬೇಕಂತೇಳಿ ನಿರಂತರವಾಗಿ ಅವರು ಬೆಳೆಸ್ತಾ ಇದ್ದಾರೆ. ಅದ ನೀತಿಗಳಿಗೆ ನಾವು ಖಂಡಿಸಿದ್ದೀವಿ. ಆ 1 ವಾರದಿಂದ ಆಕೆ ಮುಖ ಸಣ್ಣ ಆಗ್ಯದ, ಆಕೆ ಅಳ್ಕೊಂತ ಕೂತಿದ್ದಾಳೆ. ಯಾಕ ಏನು ಅಂತಕ್ಕಂಥದ್ದನ್ನ ಆಡಳಿತ ವರ್ಗ ಅವಳನ್ನ ವಿಚಾರಿಸಬೇಕಾಗಿತ್ತು, ವಿಚಾರಿಸಿಲ್ಲ. ಯಾವುದೋ ಒಂದು ರಾಜ್ಯದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ಕೌನ್ಸಿಲಿಂಗ್ ಅಂತಕ್ಕಂಥದ್ದು ಇರಬೇಕು. ಮಹಿಳೆಯರ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾವ ರೀತಿ ನಡತೆ ಅದ, ಯಾವ ರೀತಿ ಅವರ ವ್ಯವಹಾರ ವರ್ತಿಸ್ತಾ ಇದ್ದಾರ, ಯಾವ ರೀತಿ ಅವರ ಗಮನ ಯಾವ ಕಡೆ ಅದ ಅಂತಕ್ಕಂಥದ್ದನ್ನ ಪರೀಕ್ಷಿಸಿ ಅವರ ಒಂದು ಮನಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸ ಇಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಆಗ್ಬೇಕಾಗಿತ್ತು. ಅದು ಆಗ್ತಾ ಇಲ್ಲ.